ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೇಡ್ ಪಾಯಿಂಟ್ಸ್ ಅಂದ್ರೇನು ಮತ್ತು ಅದರ ಲೆವೆಲ್ ಏನು ಅಂತ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಭಾಳಷ್ಟು ಜನ ಡಿಪ್ಲೊಮಾ ಕರ್ನಾಟಕ ಸ್ಟೂಡೆಂಟ್ಸ್ದಲ್ಲಿ ಈಗ ಸ್ಟೂಡೆಂಟ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದರೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಮತ್ತು ಫೈನಲ್ ಎಕ್ಸಾಮಿಗೆ ಮಾರ್ಕ್ಸ್ ಎರಡೂ ಕೂಡಿಸಿದರೆ ಎಷ್ಟು ಪಾಯಿಂಟ್ಸ್ ಬರ್ತವೆ, ಎಷ್ಟು ಗ್ರೇಡ್ ಬರ್ತವೆ ಅಂತ ಮಾಹಿತಿ ಇರುವುದಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಇಲ್ಲಿ ನೋಡಿ, ಇಂಟರ್ನಲ್ CIA ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅಂದರೆ ಇಂಟರ್ನಲ್ ಮಾರ್ಕ್ಸ್. ಯಾವುದೇ ಒಂದು ಸಬ್ಜೆಕ್ಟಿಗೆ ಈಗ C25 ಹೊಸ ಸಿಲೆಬಸ್ ಏನಿದೆ, C25 ನ್ಯೂ ಸಿಲೆಬಸ್ಸಲ್ಲಿ ಈಗ ಇಂಟರ್ನಲ್ ಮಾರ್ಕ್ಸ್ ಇರೋದು 50 ಮಾರ್ಕ್ಸ್. ಈಗ 50 ಮಾರ್ಕ್ಸಿಗೆ ಅಜ್ಯೂಮ್ ಮಾಡಿ ನಿಮಗೆ 35 ಮಾರ್ಕ್ಸ್ ಬಂದಿದೆ, ಅಂದರೆ 50ಕ್ಕೆ ಬಂದಿರೋದು 35 ಮಾರ್ಕ್ಸ್. ಇದು ಒಂದು ಪಾರ್ಟ್. ಫೈನಲ್ ಎಕ್ಸಾಮ್ ನಡೆಯೋದು 100 ಮಾರ್ಕ್ಸಿಗೆ ನಡೆಯುತ್ತೆ. ಅಜ್ಯೂಮ್ ಮಾಡಿ ಜಸ್ಟ್ ನೀವು ಫೈನಲ್ ಎಕ್ಸಾಮಿಗೆ 100 ಮಾರ್ಕ್ಸಿಗೆ 60 ಮಾರ್ಕ್ಸ್ ಬಂದಿದೆ. ಅವಾಗ ಏನು ಮಾಡ್ತಾರೆ ಅಂದರೆ ಬಂದಿದ್ದು 60 ಮಾರ್ಕ್ಸನ್ನು ಮತ್ತೆ 50ಕ್ಕೆ ಕನ್ವರ್ಟ್ ಮಾಡ್ತಾರೆ, ಅಂದರೆ ಡಿವೈಡ್ ಬೈ 2 ಮಾಡಿದಾಗ ಅದಾಯಿತು 30 + 35 ಎರಡೂ ಆ್ಯಡ್ ಮಾಡಿದ ನಂತರ ಮಾರ್ಕ್ಸ್ ಆಯಿತು ಅದು 65, ದಟ್ ಈಸ್ 65. ಈಗ 65 ಮಾರ್ಕ್ಸ್ ಬಂದರೆ ಎಷ್ಟು ಗ್ರೇಡ್ ಬರುತ್ತೆ, ಯಾವ ಗ್ರೇಡ್ ಬರುತ್ತೆ ಸಬ್ಜೆಕ್ಟಲ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ರೇಂಜ್ ಆಫ್ ಮಾರ್ಕ್ಸ್ ಇದ್ದಾವೆ. ರೇಂಜ್ ಆಫ್ ಮಾರ್ಕ್ಸ್ ಮೇಲೆ ನಿಮ್ಮದು ಗ್ರೇಡ್ ಡಿಸೈಡ್ ಆಗುತ್ತೆ. ಈಗ 65 ಅಂದರೆ ಇಲ್ಲಿ ನಾವು ನೋಡಬಹುದು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಕೆಟಗರಿ ಯಾವ್ಯಾವಿದೆ ಅಂದರೆ 91ಲಿಂದ 100 ತನಕ A+10 ಪಾಯಿಂಟ್ಸ್ ಇದೆ. 81 to 90 A 9 points, that is excellent. 71 to 80 B+8 points. 61 to 70 B 7 points. 51 to 60 C+6 points. 45 to 50 C 5 points. 40 to 44 D 4 points. 40ಕ್ಕಿಂತ ಕಡಿಮೆ ಫೇಲ್ ಅಂತ ಆಗುತ್ತೆ. ಈಗ ಇಲ್ಲಿ ನೋಡಿ 65 ಮಾರ್ಕ್ಸ್ ಬಂದರೆ ಇಲ್ಲಿ ನಾವು ನೋಡಬಹುದು ಯಾವ ಕೆಟಗರಿಯಲ್ಲಿ ಬರುತ್ತೆ. 61 to 70 ಅಂದರೆ B, ದಟ್ ಈಸ್ 7 ಪಾಯಿಂಟ್ಸ್, ಗುಡ್ ಅಂತ ಕೆಟಗರಿಯಲ್ಲಿ ಬರುತ್ತೆ. ಈ ಥರ ಸಬ್ಜೆಕ್ಟ್ಸದ್ದು ಗ್ರೇಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಥಿಯರಿ ಎಕ್ಸಾಮ್ ಅದೇ ಆಯಿತು. ಪ್ರಾಕ್ಟಿಕಲ್ ಎಕ್ಸಾಮಿಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಇಲ್ಲಿ ನೋಡಿ ಡೈರೆಕ್ಟ್ 50 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ. ಇಲ್ಲಿ 50 ಮಾರ್ಕ್ಸ್ ಡೈರೆಕ್ಟನ್ನು ಆ್ಯಡ್ ಮಾಡ್ತಾರೆ. ಇಲ್ಲಿ ಸ್ಕೇಲ್ ಡೌನ್ ಮಾಡೋದಿಲ್ಲ, ಅಂದರೆ ಡಿವೈಡ್ ಬೈ 2 ಮಾಡೋಂಗಿಲ್ಲ. ಡೈರೆಕ್ಟ್ ಇಂಟರ್ನಲ್ ಜೊತೆಗೆ ಆ್ಯಡ್ ಮಾಡಿ ರಿಸಲ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ನಿಮಗೆ ರಿಸಲ್ಟ್ ಬಗ್ಗೆ ಏನಾರು ಡೌಟ್ ಇದ್ದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳಿ. ನಾನು ಯಾವ ಥರ CGPA ಮತ್ತು SGPA ಕ್ಯಾಲ್ಕುಲೇಟ್ ಮಾಡಬೇಕಂತ ಅದು ಕೂಡ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು.